ಎಲ್ಲರಿಗೂ ನನ್ನ ನಮಸ್ಕಾರಗಳು. ತಮಗೂ ಹಾಗೂ ತಮ್ಮ ಕುಟುಂಬದವರಿಗೂ ದೀಪಾವಳಿಯ ಶುಭಾಶಯಗಳು. ನರಕ ಚತುರ್ದಶಿ, ಅಮಾವಾಸ್ಯೆ, ಲಕ್ಷ್ಮೀ ಪೂಜೆ ಎಲ್ಲ ಆಚರಣೆಯ ನಂತರ ಬರುವುದು ಬಲಿಪಾಡ್ಯ. ಬಲಿಪಾಡ್ಯ ಅಂದರೆ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ದಿನ ಬಲಿಪಾಡ್ಯ ಎಂದು ಕರೆಯಲಾಗುತ್ತದೆ. ಬಲಿಪಾಡ್ಯವು ತುಂಬ ಶುಭವಾದ ದಿನವಾಗಿರುತ್ತದೆ. ವಾಮನನಾಗಿ ಬಂದು ತ್ರಿವಿಕ್ರಮನಾಗಿ ಬೆಳೆದು ಕೇವಲ 3 ಪಾದದ ಭೂಮಿಯನ್ನು ದಾನ ಕೊಡು ಎಂದು ಭಗವಂತರು ಬಲಿಗೆ ಕೇಳಿದ ದಿನವಾಗಿರುತ್ತದೆ. ಹಾಗೆಯೇ ಬಲಿಪಾಡ್ಯಮಿಯ ದಿನ ಮಾಡುವ ದಾನ ತುಂಬ ಫಲದಾಯಕವಾಗಿರುತ್ತದೆ. ಗೋಪೂಜೆ, ಬಲೀಂದ್ರ ಪೂಜೆ, ಗೋವರ್ಧನಗಿರಿ ಪೂಜೆ ಈ ಬಲಿಪಾಡ್ಯಮಿಯ ಮುಖ್ಯ ಆಚರಣೆಗಳಾಗಿವೆ. 2025ರಲ್ಲಿ ಅಕ್ಟೋಬರ್ 22ನೇ ತಾರೀಕು ಬುಧವಾರ ಬಲಿಪಾಡ್ಯಮಿ ಬಂದಿದೆ. ಬಲಿಪಾಡ್ಯಮಿಯ ಹಿನ್ನೆಲೆಯನ್ನು ಹಾಗೆ ಗೋಪೂಜೆಯ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲೇ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಅನ್ನುವ ಆಪ್ಷನನ್ನು ಸೆಟ್ ಮಾಡ್ಕೊಳ್ಳಿ. ಆಲ್ ಅನ್ನುವ ಆಪ್ಷನನ್ನು ಸೆಟ್ ಮಾಡಿಕೊಂಡ್ರೆ ನಾವು ಹಾಕಿರೋ ಯಾವುದೇ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತದೆ. ಬಲಿಪಾಡ್ಯಮಿಯ ಹಿನ್ನೆಲೆ ಹಾಗೂ ಗೋಪೂಜೆಯ ಹಿನ್ನೆಲೆಯನ್ನು ತಿಳಿದುಕೊಳ್ಳಬೇಕೆಂದರೆ ಪೂರ್ತಿ ವಿಡಿಯೋ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಭಕ್ತ ಪ್ರಹ್ಲಾದರು ಮಹಾವಿಷ್ಣು ಭಕ್ತರಾಗಿರುತ್ತಾರೆ. ಭಕ್ತ ಪ್ರಹ್ಲಾದರ ಪುತ್ರ ವಿರೋಚನ. ವಿರೋಚನನ ಪುತ್ರನೇ ಬಲಿಚಕ್ರವರ್ತಿ. ಬಲಿಚಕ್ರವರ್ತಿಯೂ ಸಹ ಮಹಾವಿಷ್ಣುವಿನ ಭಕ್ತನಾಗಿರುತ್ತಾನೆ. ದೈತ್ಯ ಕುಲದಲ್ಲಿ ಜನಿಸಿದರೂ ಸಹ ಈತ ಧರ್ಮನಿಷ್ಠನಾಗಿರುತ್ತಾನೆ. ದಾನ, ಧರ್ಮ, ಒಳ್ಳೆಯತನಕ್ಕೆ ಹೆಸರುವಾಸಿಯಾಗಿರುತ್ತಾನೆ. ಈತನ ರಾಜ್ಯ ಬಹಳಷ್ಟು ಸಮೃದ್ಧಿಯಾಗಿರುತ್ತದೆ. ಅವನಷ್ಟು ದಾನಶೂರರು ಬೇರೊಬ್ಬರು ಇರಲಿಲ್ಲ. ಅವನಷ್ಟು ದಾನಶೂರರು ಭೂಮಿಯ ಮೇಲೆ ಬೇರೊಬ್ಬರಿಲ್ಲ ಎಂಬ ಅಹಂಕಾರವೂ ಸಹ ಇರುತ್ತದೆ. ಬಲಿಚಕ್ರವರ್ತಿ ದೇವಲೋಕವನ್ನು ಸಹ ಗೆದ್ದು ತನ್ನದಾಗಿಸಿಕೊಂಡಿರುತ್ತಾರೆ. ಈ ಕಾರಣದಿಂದ ಇಂದ್ರಾದಿ ದೇವತೆಗಳು ದೇವಲೋಕವನ್ನು ಬಿಟ್ಟು ಹೋಗಬೇಕಾಗುತ್ತದೆ. ಅವರೆಲ್ಲರೂ ಮಹಾವಿಷ್ಣುವಿನ ಮೊರೆ ಹೋಗುತ್ತಾರೆ. ಇದೇ ಸಂದರ್ಭದಲ್ಲಿ ಬಲಿಚಕ್ರವರ್ತಿಗೆ ಅಶ್ವಮೇಧ ಯಾಗವನ್ನು ಮಾಡಬೇಕೆಂಬ ಆಸೆ ಆಗುತ್ತದೆ. ಈ ಯಾಗವನ್ನು ಮಾಡುವಾಗ ಯಾರೇ ಬಂದು ಏನೇ ಕೇಳಿದರೂ ಅವರು ಕೇಳಿದ್ದನ್ನು ಕೊಡಬೇಕೆಂದು ಬಲಿಚಕ್ರವರ್ತಿ ನಿರ್ಧರಿಸುತ್ತಾನೆ. ಬಲಿಚಕ್ರವರ್ತಿಯ ಅಹಂ ಅನ್ನು ಕೊನೆಗಾಣಿಸಲು ಇದೇ ಸರಿಯಾದ ಸಮಯವೆಂದು ಮಹಾವಿಷ್ಣು ತೀರ್ಮಾನಿಸಿ ವಾಮನ ರೂಪ ತಾಳಿ ಬಲಿಚಕ್ರವರ್ತಿ ಯಾಗ ಮಾಡುವ ಸ್ಥಳಕ್ಕೆ ಬರುತ್ತಾರೆ. ತನಗೆ 3 ಹೆಜ್ಜೆ ಇಡುವಷ್ಟು ಜಾಗವನ್ನು ದಾನವಾಗಿ ನೀಡುವಂತೆ ಬಲಿಚಕ್ರವರ್ತಿಯಲ್ಲಿ ಮಹಾವಿಷ್ಣು ಕೇಳಿಕೊಳ್ಳುತ್ತಾರೆ. ಇದಕ್ಕೆ ಬಲಿಚಕ್ರವರ್ತಿಯು ಯೋಚನೆಯನ್ನು ಸಹ ಮಾಡದೆ ಒಪ್ಪಿಕೊಳ್ಳುತ್ತಾರೆ. ಆ ಕೂಡಲೇ ವಾಮನ ರೂಪಿ ಭಗವಂತರು ತ್ರಿವಿಕ್ರಮರಾಗಿ ಬೆಳೆದು ಬಿಡುತ್ತಾರೆ. ತಮ್ಮ ಮೊದಲ ಹೆಜ್ಜೆಯನ್ನು ಭೂಮಿಯ ಮೇಲೆ, 2ನೆಯ ಹೆಜ್ಜೆಯನ್ನು ಆಕಾಶದ ಮೇಲೆ ಇಟ್ಟು ಆಕ್ರಮಿಸಿಕೊಳ್ಳುತ್ತಾರೆ. ನಂತರ 3ನೆಯ ಹೆಜ್ಜೆಯನ್ನು ಎಲ್ಲಿಡಬೇಕೆಂದು ಕೇಳಿಕೊಂಡಾಗ ಬಲಿಚಕ್ರವರ್ತಿಯು ಯೋಚನೆಯನ್ನು ಸಹ ಮಾಡದೆ ತನ್ನ ತಲೆಯ ಮೇಲೆ ಇಡುವಂತೆ ಹೇಳುತ್ತಾನೆ. ಬಲಿಚಕ್ರವರ್ತಿಯ ದಾನಕ್ಕೆ ಮೆಚ್ಚಿದ ವಾಮನ ರೂಪ ಭಗವಂತರು ಬಲೀಂದ್ರನ ಆಸೆಯಂತೆ 3ನೇ ಹೆಜ್ಜೆಯನ್ನು ಆತನ ತಲೆಯ ಮೇಲೆ ಇರಿಸಿ ಆತನನ್ನು ಪಾತಾಳ ಲೋಕಕ್ಕೆ ತಳ್ಳುತ್ತಾರೆ. ಆತನನ್ನು ಪಾತಾಳ ಲೋಕಕ್ಕೆ ಚಕ್ರವರ್ತಿಯನ್ನಾಗಿ ನೇಮಿಸಿ ಚಿರಂಜೀವಿಯಾಗು ಎಂದು ಆಶೀರ್ವದಿಸುತ್ತಾರೆ. ನಂತರ ಭಗವಂತರು ಬಲಿಚಕ್ರವರ್ತಿಗೆ ಒಂದು ವರವನ್ನು ಕರುಣಿಸುತ್ತಾರೆ. 1 ವರ್ಷಕ್ಕೊಮ್ಮೆ ಬಲಿಚಕ್ರವರ್ತಿಯು ಭೂಲೋಕಕ್ಕೆ ಮರಳಿ ಬಂದು ತನ್ನ ಪ್ರಜೆಗಳಿಂದ ಪೂಜೆಯನ್ನು ಸ್ವೀಕರಿಸಬಹುದಾಗಿದೆ. ಬಲಿಚಕ್ರವರ್ತಿ ಭೂಲೋಕಕ್ಕೆ ಮರಳಿ ಬರುವ ಈ ದಿನವೇ ಬಲಿಪಾಡ್ಯಮಿ. ಹಾಗಾಗಿ ಈ ದಿನ ಬಲೀಂದ್ರ ಪೂಜೆ ಮಾಡಲಾಗುತ್ತದೆ.
ಬಲಿಪಾಡ್ಯಮಿಯಂದು ಬಲಿಚಕ್ರವರ್ತಿಯನ್ನು ಪೂಜಿಸುವ ಮೂಲಕ ಆತನ ದಾನಶೀಲತೆ ಮತ್ತು ತ್ಯಾಗವನ್ನು ಸ್ಮರಿಸಲಾಗುತ್ತದೆ. ಈ ದಿನ ಗೋಪೂಜೆ ಹಾಗೂ ಇತರ ಸಾಂಪ್ರದಾಯಿಕ ಆಚರಣೆಗಳನ್ನು ಮಾಡಲಾಗುತ್ತದೆ. ತ್ರೇತಾಯುಗದಲ್ಲಿ ರಾವಣನನ್ನು ವಧಿಸಿ ಸೀತಾದೇವಿ ಹಾಗೂ ಸಹೋದರ ಲಕ್ಷ್ಮಣನೊಂದಿಗೆ ರಾಮ ಅಯೋಧ್ಯೆಗೆ ಮರಳಿದ ದಿನ ಹಾಗೂ ಪ್ರಭು ಶ್ರೀರಾಮಚಂದ್ರರು ಪಟ್ಟಾಭಿಷೇಕದ ದಿನವೂ ಬಲಿಪಾಡ್ಯಮಿಯ ದಿನವಾಗಿದೆ. ಬಲಿಪಾಡ್ಯಮಿಯ ಆಚರಣೆಯನ್ನು ಹೇಗೆ ಮಾಡುವುದು? ಮುಂಜಾನೆ ಗೋವುಗಳನ್ನು ಸ್ನಾನ ಮಾಡಿಸಿ ಶೃಂಗಾರ ಮಾಡಿ ಗೋಪೂಜೆಯನ್ನು ಮಾಡಲಾಗುತ್ತದೆ. ಬೆಲ್ಲ, ಗೋವುಗಳಿಗೆ ಸಿಹಿ ತಿನಿಸುಗಳು, ಬಾಳೆಹಣ್ಣು ಇತ್ಯಾದಿ ತಿನಿಸುಗಳನ್ನು ನೀಡಿ ಪೂಜೆ ಮಾಡುವುದು ಈಗಲೂ ಸಹ ಹಳ್ಳಿಗಳಲ್ಲಿ ಸಂಪ್ರದಾಯ ಉಳಿದುಕೊಂಡಿದೆ ಮತ್ತು ಈಗಲೂ ನಡೆಸುತ್ತಿದ್ದಾರೆ ಕೂಡ. ದೀಪಾವಳಿ ಸಮಯದಲ್ಲಿ ದೇವಾನುದೇವತೆಗಳು ನೆಲೆಸಿರುವ ಗೋಮಾತೆಯನ್ನು ಪೂಜಿಸಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಹಾಗೂ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತವೆ. ಈಗಿನ ಕಾಲದ ಸಿಟಿಯಲ್ಲಿರುವಂತಹ ಜನರಿಗೆ ಗೋವುಗಳ ಪೂಜೆಯನ್ನು ಕ್ರಮಬದ್ಧವಾಗಿ ಮಾಡಲು ಸಾಧ್ಯವಾಗದಿದ್ದರೆ ಬೆಳ್ಳಿಯ ಕೃಷ್ಣ ಅಥವಾ ಗೋವಿನ ಪ್ರತಿಮೆಗಳಿಗೆ ಪೂಜೆಯನ್ನು ಸಲ್ಲಿಸಬಹುದಾಗಿದೆ. ನಂತರ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಗೋಮಯದಿಂದ ಬಲೀಂದ್ರನ ಪ್ರತಿಕೃತಿಯನ್ನು ನಿರ್ಮಿಸಿ ದೀಪಗಳಿಂದ ಅಲಂಕಾರ ಮಾಡಿ ಪೂಜೆ ಮಾಡಲಾಗುತ್ತದೆ. ಬಲಿಚಕ್ರವರ್ತಿಯ ಪೂಜೆಯ ಜೊತೆಗೆ ಮಹಾವಿಷ್ಣುವಿನ ಆಶೀರ್ವಾದವೂ ದೊರೆಯುತ್ತದೆ. ಬಲಿಚಕ್ರವರ್ತಿಯ ಪೂಜೆಯನ್ನು ಮಾಡುವುದರಿಂದ ಮಹಾವಿಷ್ಣುವಿನ ಆಶೀರ್ವಾದವೂ ದೊರೆಯುತ್ತದೆ. ಬಲೀಂದ್ರ ಪೂಜೆಯಿಂದ ಮನೆಯಲ್ಲಿ ಸದಾ ಸಮೃದ್ಧಿ, ಶಾಂತಿ, ಸುಖ ತುಂಬಿ ತುಳುಕುತ್ತದೆ ಎನ್ನುವ ನಂಬಿಕೆ ಜನರಲ್ಲಿ ಇದೆ. ಬಲಿಪಾಡ್ಯಮಿಯ ಕುರಿತು, ಗೋವಿನ ಪೂಜೆಯ ಮಹತ್ವದ ಕುರಿತು ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ತಮಗೆಲ್ಲರಿಗೂ ಆ ಭಗವಂತನ ಆಶೀರ್ವಾದ ಇರಲಿ ಎನ್ನುತ್ತಾ ಧನ್ಯವಾದಗಳು.